ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಅವಿದಿತ ಅಖಂಡ ಸತ್ವದ ಅಪಾರ ಜಲಧಿಯಲ್ಲಿ ಭುವನದ ದ್ವೀಪ ಕಿಂಚಿನ್ ಮಾತ್ರ ವಿದಿತ ಪವಿತಾಂತರಕ್ಷಿಗೆ ಆ ಎರಡು ಒಂದೇ ವಸ್ತು ಅವಗುಂಠಿತ ಬ್ರಹ್ಮ ಮಂಕುತಿಮ್ಮ. ಸೊ ಇಲ್ಲಿ ವ್ಯಕ್ತ ರೂಪವಾದಂಥ ಪ್ರಪಂಚದಲ್ಲಿ ಏನೆಲ್ಲ ವೈವಿಧ್ಯತೆಗಳಿದೆ ಅನ್ನೋದನ್ನು ನಾವು ಕಳೆದ ಇದರಲ್ಲೂ ನೋಡ್ತಾ ಬಂದ್ವಿ. ವಕ್ರ ರುಜು, ಸಮ ಅಸಮ, ಚಲ ಅಚಲ, ಮೇಯ ಅಮೇಯ. ಸೊ ಈ ಥರ ಎಲ್ಲೆಲ್ಲ ಇದಿರುತ್ತೆ. ಅವೆಲ್ಲ ಮಿಶ್ರಣವಾಗಿರುವಂಥದ್ದು ಪ್ರಕಟಿತವಾದಂತಹ ಬ್ರಹ್ಮನ ರೂಪ, ಅದು ಜಗತ್ತು ಅಂತ ಹೇಳ್ತಾ ಇದ್ರು. ಇಲ್ಲಿ ಇನ್ನೊಂದು ಸುಂದರವಾದಂಥ ಉದಾಹರಣೆ. ನಾವು ಕಳೆದ ಸರ್ತಿ ಒಂದು ನದಿ ತೀರ ಅಥವಾ ಸಮುದ್ರದ ತೀರದಲ್ಲಿ ನಿಂತಾಗ ಹೆಂಗೆ ಕಾಣಿಸುತ್ತೆ ಅನ್ನೋದನ್ನು ನಾವು ಊಹೆ ಮಾಡ್ಕೊಂಡ್ವಿ. ಒಂದು ಕಡೆ ನೀರು, ಇನ್ನೊಂದು ಕಡೆ ಭೂಮಿ. ಹಾಗೆ ಒಂದು ದ್ವೀಪದಲ್ಲಿ ನಿಂತಾಗ ಅದು ಹೇಗೆ ಕಾಣಿಸುತ್ತೆ? ಸುತ್ತಲೂ ನೀರು, ಮಧ್ಯದಲ್ಲಿ ಒಂದು ಭೂಪ್ರದೇಶ, ಅಷ್ಟು ಮಾತ್ರ ನಮಗೆ ಕಾಣುತ್ತೆ ಅಂತ. ಸೊ ನಮಗೆ ಕಾಣುವಂಥ ಆ ಥರದ ಒಂದು ಸಣ್ಣ ಪರಿಸ್ಥಿತಿಯನ್ನು, ಸಂದರ್ಭವನ್ನು ಇಡೀ ವಿಶ್ವಕ್ಕೆ ನಾವು ಹೋಲಿಸ್ಕೊಂಡಾಗ, ಸಮುದ್ರ ಅನ್ನೋದು ಎಲ್ಲ ಕಡೆ ತುಂಬಿಕೊಂಡಿರೋಂಥ, ಎಲ್ಲ ಕಡೆ ನಮಗೆ ಕಾಣಿಸ್ತಾ ಇರೋವಂಥ ಸಮುದ್ರ ಒಂದು ವಿಶ್ವ ಅಂತ ಅಂದ್ಕೊಳ್ಳೋಣ, ಇಡೀ ವಿಶ್ವ. ಆ ವಿಶ್ವದಲ್ಲಿ ನಾನು ನಿಂತಿರೋಂಥ ದ್ವೀಪವೇ ಭೂಮಿ. ಸಣ್ಣ ಪ್ರಮಾಣದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಎಲ್ಲೋ ಒಂದು ಕಡೆ ನಾನು ಯಾವುದೋ ದ್ವೀಪಕ್ಕೆ ಹೋಗಿದ್ದೀನಿ, ಅಲ್ಲಿ ನಾನು ನಿಂತಿದ್ದೀನಿ, ಸುತ್ತೂರು ನೋಡ್ತೀನಿ, ಸುತ್ತೂರು ನೀರು ಕಾಣಿಸುತ್ತೆ, ನನ್ನ ಕೆಳಗಡೆ, ಕಾಲು ಕೆಳಗಡೆ ಭೂಮಿ ಇದೆ. ಇದು ನನಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ. ಅದನ್ನೇ ಒಂದು ದೊಡ್ಡದಾಗಿ ನಾವು ವಿಸ್ತಾರ ಮಾಡಿಕೊಂಡಾಗ, ಹೇಗೆ ನನ್ನ ಈ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಎಲ್ಲ ಕಡೆನೂ ನೀರು ಕಾಣಿಸ್ತಾ ಇದೆಯೋ, ಹಾಗೆ ಇಡೀ ವಿಶ್ವ ಅಂತ ಅಂದ್ಕೊಳ್ಳೋಣ. ಆ ವಿಶ್ವದಲ್ಲಿ ಭೂಮಿ ಒಂದು ದ್ವೀಪ. ನಾನು ನಿಂತಿರೋ ಭೂಮಿ ಮತ್ತು ಸಮುದ್ರವನ್ನು 1,00,000 ಸರ್ತಿ ಮ್ಯಾಗ್ನಿಫೈ ಮಾಡ್ಕೊಳ್ಳೋಣ. ಆವಾಗ ನನ್ನ ಚಿಕ್ಕ ದ್ವೀಪವೇ ಒಂದು ಭೂಮಿಯಷ್ಟು ದೊಡ್ಡದಾಗತ್ತೆ. ನನ್ನ ಸುತ್ತ ಕಾಣ್ತಾ ಇರುವಂಥ ಸಮುದ್ರವೇ ವಿಶ್ವದಷ್ಟು ವಿಸ್ತಾರವಾಗುತ್ತೆ. ಸೊ ಹಾಗೆ ಆ ವಿಸ್ತಾರವಾದಂತಹ ವಿಶ್ವ ಹೇಗಿದೆಯಪ್ಪ ಅಂತಂದರೆ, ಅಪಾರವಾದಂಥ ಜಲಧಿ ಅದು ಅವಿದಿತ. ಅದು ಸ್ಪಷ್ಟವಾಗಿ ನಮಗೆ ವಿತ್ ಅಂದರೆ ತಿಳ್ಕೊಳ್ಳೋವಂಥದ್ದು ಅಂತ, ತಿಳಿದದ್ದು, ತಿಳಿಯುವಂಥದ್ದು. ಅವಿದಿತ ಅಂದರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ, ತಿಳ್ಕೊಳ್ಳೋದಕ್ಕೆ ಬಹಳ ಕಷ್ಟಕರವಾದಂಥದ್ದು, ಕಷ್ಟ ಸಾಧ್ಯವಾದಂಥದ್ದು. ಅವಿದಿತ ಅಖಂಡ, ಅದರಲ್ಲಿ ಪೀಸಸ್ ಇಲ್ಲ, ಕಂಟಿನ್ಯೂಸ್ ಆಗಿದೆ ಅದು. ಈಗ ಸಮುದ್ರವನ್ನು ನಾವು ನೋಡಿದಾಗ ಇಲ್ಲಿಂದ ಇಲ್ಲಿವರೆಗೂ ಸಮುದ್ರ, ಅಲ್ಲಿಂದ ಏನೋ ಗ್ರ್ಯಾಪು, ತಿರ್ಗಾ ಏನೋ ಸಮುದ್ರ, ಹಂಗಿರಲ್ಲ. ಅದು ಅಖಂಡ, ಕಂಟಿನ್ಯೂಸ್ ಆಗಿರುತ್ತೆ. ಅದೇ ಥರ ಈ ಸೃಷ್ಟಿ, ವಿಶ್ವ ಕೂಡ ಅಖಂಡವಾದಂತಹ, ಅಪಾರವಾದ, ಎಂಡಿಲ್ಲ ಅದಕ್ಕೆ, ಅಪಾರವಾದಂತಹ ಒಂದು ಸಮುದ್ರದ ರೀತಿಯಲ್ಲಿದೆ. ಅದರಲ್ಲಿ ಒಂದು ದ್ವೀಪ, ಒಂದು ಐಲ್ಯಾಂಡನ್ನು ನಾವು ಭೂಮಿ ಅಂತ ಅನ್ಬಹುದು. ಸೊ ನಾವು ಭೂಮಿಯನ್ನು ನಾವು ಇಲ್ಲಿ ಕಾಣುವಂಥ ವೈವಿಧ್ಯತೆ, ಇದೆಷ್ಟು ದೊಡ್ಡದಪ್ಪ, ಇದೆ ಎಷ್ಟು ಸಮುದ್ರ ಎಷ್ಟು ದೊಡ್ಡದಾಗಿದೆ ಅಂತೆಲ್ಲ ನಾವೇನು ಅನ್ಕೋತೀವಿ, ಅದನ್ನು ಸೃಷ್ಟಿಗೆ ಹೋಲಿಸ್ಕೊಂಡಾಗ ಭೂಮಿ ಅನ್ನೋದು ಎಷ್ಟು ಚಿಕ್ಕದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಆ ಭೂಮಿಯಲ್ಲಿ ನಾವು ಎಷ್ಟು ಸಣ್ಣವರು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಆ ಒಂದು ವಿಸ್ತಾರವಾದಂಥ ದೃಷ್ಟಿಕೋನವನ್ನು ಕೂಡ ನಾವು ಇಟ್ಕೊಂಡು ನೋಡಿದಾಗ
ಕಿಂಚಿತ್ ಮಾತ್ರ ವಿದಿತ, ಸ್ವಲ್ಪ ಮಾತ್ರ ನಮಗೆ ಗೊತ್ತಾಗಿರುವಂಥದ್ದೇನು, ಈ ಭೂಮಿ ಇದೆ ಅಂತ. ಈ ಭೂಮಿಯಲ್ಲಿ ಇಷ್ಟು ವೈವಿಧ್ಯತೆ ಇದೆ. ಆದರೆ ನಮಗೆ ಗೊತ್ತಾಗಿರೋಂಥ ವೈವಿಧ್ಯತೆ ಆ್ಯಕ್ಚುಯಲ್ ವೈವಿಧ್ಯತೆಗೆ ಹೋಲಿಸಿದರೆ ಬಹಳ ಕಡಿಮೆ. ಯಾಕೆ? ಈ ವಿಶ್ವ ಅನ್ನುವಂಥದ್ದು ಅಪಾರವಾದಂಥ ಜಲಧಿ. ನಾವು ಹೇಗೆ ಭೂಮಿಯಲ್ಲಿ ಈ ವೈವಿಧ್ಯತೆಯನ್ನೇ ಸಾಧಾರಣವಾಗಿ ಹೆಚ್ಚಾಗಿ ಕಾಣ್ತಾ ಹೋಗ್ತೀವೋ, ಹಾಗೆ ವಿಶ್ವವನ್ನು ನೋಡಿದಾಗಲೂ ಅದರಲ್ಲೂ ವೈವಿಧ್ಯತೆಯನ್ನೇ ನಾವು ಕಾಣುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಏನು? ಇದು ಸೋಲಾರ್ ಸಿಸ್ಟಮು, ಇದರಲ್ಲಿ ಇಷ್ಟು 8 ಗ್ರಹಗಳಿವೆ, ಪ್ರತಿಯೊಂದು ಗ್ರಹಕ್ಕೂ ಇಷ್ಟು ಚಂದ್ರಗಳಿದ್ದಾವೆ, ಅದರ ತಾಪಮಾನ ಇಷ್ಟು, ಅದರ ವಿಸ್ತೀರ್ಣ ಇಷ್ಟು, ಈ ಥರ. ಸೊ ನಾವೇನು ಮಾಡ್ತೀವಿ, ಒಂದೊಂದಕ್ಕೂ ಅಳತೆಗಳನ್ನು ನಾವು ಇಡ್ತಾ ಹೋಗ್ತೀವಿ. ಆ ಅಳತೆಗಳನ್ನು ಇಡೋವಂಥದ್ದು ಅದು ಪ್ರಕಟಿತವಾದ ವಸ್ತುಗಳನ್ನು ಅಳೆಯುವ ಇಂದ್ರಿಯಜನ್ಯವಾದಂತಹ ಜ್ಞಾನ. ಆ ಜ್ಞಾನ ನಮಗೆ ಬರೋದು ಇಂದ್ರಿಯ ಅಕ್ಷಿಯಿಂದ, ನಮ್ಮ ಕಣ್ಣಿನಿಂದ. ಆದರೆ ಅಂತರಕ್ಷಿ ಅಂತ ಒಂದಿರುತ್ತಂತೆ, ಒಳಗಡೆ ಒಂದು ಅಕ್ಷಿ ಇದೆ, ಒಂದು ಕಣ್ಣು. ಆ ಕಣ್ಣಿನಿಂದ ನಾವು ನೋಡಿದಾಗ, ಹಿಂದೆ ನಾವು ತಿಳಿ ಮನದಿ ವೀಕ್ಷಿಸಿದಾಗ ಅಂತ ಒಂದು ವಿಚಾರವನ್ನು ನಾವು ನೋಡಿದ್ವಿ. ತಿಳಿ ಮನದಿಂದ ನೋಡಿದಾಗ ಹೇಗೆ ಸತ್ಯ ಅನ್ನೋದು ನಮಗೆ ಪ್ರಕಟಿತವಾಗುತ್ತೋ, ಹಾಗೆ ಪವಿತ್ರವಾದಂತಹ ಅಂತರಕ್ಷಿ, ಪವಿತ್ರವಾದಂತಹ, ಪರಿಶುದ್ಧವಾದಂತಹ, ನಿರ್ಮಲವಾದಂತಹ, ತಿಳಿಯಾದಂತಹ ಒಳಗಿನ ಕಣ್ಣಿನಿಂದ ನಾವು ನೋಡೋದಕ್ಕೆ ಸಾಧ್ಯವಾದರೆ, ಆಗ ಎರಡೂ ಒಂದೇ ವಸ್ತು. ಯಾವುದೆರಡು? ನಾನು ನಿಂತಹ ದ್ವೀಪ ಅಂದರೆ ಭೂಮಿ, ಆ ಭೂಮಿ ಇರೋಂಥ ಅಪಾರವಾದಂತಹ ವಿಶ್ವ, ಇವ್ ಎರಡೂ ಕೂಡ ಮೂಲ ವಸ್ತು ಒಂದೇ. ಆ ಮೂಲ ವಸ್ತುವನ್ನು ನೋಡೋಂತಹ ಕಣ್ಣು ಈ ಇಂದ್ರಿಯವಾದಂತಹ ಕಣ್ಣಲ್ಲ. ಇಂದ್ರಿಯ ಕಣ್ಣುಗಳಿಂದ ನಾವು ನೋಡ್ತಾ ಇದ್ದರೆ ಯಾವಾಗಲೂ ಮೆಷರ್ಮೆಂಟು, ಕ್ಯಾಲ್ಕುಲೇಷನ್ಸು, ಗುಡ್ ಬ್ಯಾಡ್ ಈ ಥರದ್ದೇ ನಾವು ಅಂದ್ಕೊಳ್ತಾ ಹೋಗ್ತೀವಿ. ಆದರೆ ಅಂತರಕ್ಷಿಯಲ್ಲಿ ಪಾವಿತ್ರ್ಯತೆ, ಪರಿಶುದ್ಧತೆ ಇಟ್ಕೊಂಡು ನಾವು ನೋಡಿದಾಗ ಅದು ಮತ್ತು ಇದು ಎರಡೂ ಒಂದೇ ವಸ್ತು. ಆ ವಸ್ತು ಏನಪ್ಪ ಅಂದರೆ ಬ್ರಹ್ಮ. ಆದರೆ ಬರೀ ಬ್ರಹ್ಮನಲ್ಲ, ಅವಗುಂಠಿತ ಬ್ರಹ್ಮ. ಅಂದರೆ ಮುಸ್ಕು ಹಾಕ್ಕೊಂಬಿಟ್ಟಿದೆಯಂತೆ, ಮುಸ್ಕು ಹಾಕ್ಕೊಂಬಿಟ್ಟಿದೆ. ಒಳಗಡೆ ಏನಿದೆ ನಮ್ಗೆ ಗೊತ್ತಿಲ್ಲ. ಆ ಮುಸ್ಕು ತೆಗಿಯೋವರೆಗೂ ನಮಗೆ ಕಾಣಿಸಲ್ಲ. ಹೊರಗಿನ ಕಣ್ಣಿಗೆ ಕಾಣಿಸೋವಂಥದ್ದು ಬರೀ ಮುಸುಕು, ಅಂತರಕ್ಷಿಗೆ ಕಾಣುವಂಥದ್ದು ಆ ಮುಸುಕಿನ ಒಳಗಡೆ ಇರುವಂತಹ ಬ್ರಹ್ಮ. ಸೊ ಹಾಗೆ ಆ ಒಳಗಿರುವ ಬ್ರಹ್ಮನನ್ನು ನಾನು ಹುಡುಕಬೇಕು ಪ್ರಪಂಚದಲ್ಲಿ ಅಂತಂದರೆ, ಆಗ ನನ್ನ ಅಂತರಕ್ಷಿಯಿಂದ ನಾನು ನೋಡಬೇಕು. ಆ ಅಂತರಕ್ಷಿಯಿಂದ ನೋಡಬೇಕಾದ್ರೆ ಅದರಲ್ಲಿ ನನಗೆ ಪರಿಶುದ್ಧತೆ ಇರಬೇಕು. ಆ ಪರಿಶುದ್ಧತೆಯನ್ನು ನಾನು ಅರ್ಥ ಮಾಡಿಕೊಂಡು, ಅನ್ವಯ ಮಾಡಿಕೊಂಡು ಅನುಷ್ಠಾನ ಮಾಡುವಂಥ ಕ್ರಮ ಇದೆಯಲ್ಲ, ಅದು ಧರ್ಮ. ಎಲ್ಲರನ್ನೂ ಸಮನಾಗಿ ನೋಡುವಂಥ, ಎಲ್ಲವನ್ನೂ ಸಮನಾಗಿ ನೋಡುವಂಥ, ಎಲ್ಲವನ್ನೂ ಸಮವಾಗಿ ಸ್ವೀಕರಿಸಿ ಅರ್ಥ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಾಗ ನನಗೆ ತಿಳಿ ಮನ ಬರುತ್ತೆ, ಪವಿತ್ರವಾದಂಥ ಪರಿಶುದ್ಧ ಅಂತರಕ್ಷಿ ಬರುತ್ತೆ. ಆ ಅಂತರಕ್ಷಿಯಲ್ಲಿ ನಾನು ಎಲ್ಲವನ್ನೂ ನೋಡಿದಾಗ ಅವಗುಂಠಿತನಾದಂತಹ ಬ್ರಹ್ಮ ಪ್ರಕಟಿತನಾಗ್ತಾನೆ. ಆ ರೀತಿಯ ಪ್ರಕ್ರಿಯೆಯಲ್ಲಿ ನಾನು ತೊಡಗಿಸ್ಕೊಳ್ತಾ ಹೋದರೆ ಆ ಒಂದೊಂದು ಕ್ರಿಯೆಯೂ ಕೂಡ ಧರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು.